Hello my dear students. So determinants part A the 1 mark MCQs ಅನ್ನು ನೋಡ್ತಾ ಇದ್ದೀವಿ ನೋಡಿ ನಾವಿಲ್ಲಿ. If 2x 4 6 x 2 4 5 then x is equal to ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ x ಜಾಗದಾಗ 1 ಅಂತ ಹೇಳಿ ಕಾಣಿಸ್ತದ ಫಾಸ್ಟ್ ಆಗಿ. ಸೊ ಅದಕ್ಕೆ 1 ಅಂತ ಹೇಳಿ ಫೈಂಡ್ ಔಟ್ ಮಾಡಿಬಿಟ್ರೆ ಅಂದ್ರೆ ತಪ್ಪಾಗ್ತದೆ, ಯಾಕಂದ್ರೆ ದಿಸ್ ಇಸ್ ಡಿಟರ್ಮಿನೆಂಟ್. ಹೌದಾ? ಸೊ ನೋಡಿದ ಕೂಡ ಮ್ಯಾಟ್ರಿಕ್ಸ್ ಅನಿಶ್ ನಿಮಗೆ x 1 ಅನಿಸ್ಬಿಡ್ತದ, ಬಟ್ ಹಾಗಿಲ್ಲ ಡಿಟರ್ಮಿನೆಂಟ್. ಸೊ ಸಾಲ್ವ್ ಮಾಡ್ಕೋಬೇಕು. So 2x into x is 2x square 6 4s 24 is equal to 2 1s 2 5 minus 4 20 2 minus 20. So 2x square ಹಂಗೆ ಇರಲಿ, ಇದು minus 18 ಇದು 24 ಆ ಕಡೆ ಹೋದ್ರೆ plus 24 that is 6. ಇದು 2 ಈ ಕಡೆ ಬಂತಂದ್ರೆ 3. So x square is equal to 3 ಆತು, x is equal to ಏನಾಗ್ತೈತಿ plus or minus root 3. x ಎಷ್ಟಾಗ್ತೈತಿ plus or minus root 3. Option B is our correct answer. So second question nodri, the value of cos theta minus sin theta cos theta is equal to dash. Option ಗಳದಾವಿಲೆ a -1 b1 c0 d none of these. So cos theta minus sin theta ಅದರಿ. So cross multiply ಮಾಡ್ರಿ, cos theta into cos theta ಇಲ್ಲಿ ತಗೋತು ನೋಡ್ರಿ. cos theta into cos theta ಏನಾತು cos square theta ಆತು. sin theta minus sin square theta minus of minus sin square theta ಆಗ್ತದೆ. minus of minus sin square theta ಹೌದಾ? ಸೊ ಅದರ ಇದು minus into minus ಎಷ್ಟಾತು ಪ್ಲಸ್ ಆತು cos square theta plus sin square theta. So that is our answer is 1. ಓಕೆ, ಯಾವುದು ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ. ಓಕೆ, ಈಜಿ ಇರ್ತದ, ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ನೋಡ್ರಿ a 1 2 3 4 then 2a is equal to ಬಹಳ ಈಜಿ ರೀ. ಮೊದಲು 2 ಲೆ ಮಲ್ಟಿಪ್ಲೈ ಮಾಡಿರಬೇಕು ನೋಡ್ರಿ. ಯಾವಾಗಲೂ ಇನ್ಸೈಡ್ ಔಟ್ ಹೋಗ್ಬೇಕು, ಮೊದಲು ಇನ್ನ ಆಮೇಲೆ ಔಟ್, ಇನ್ನ ಔಟ್. a ಅದ a 2 ಲೆ ಮಲ್ಟಿಪ್ಲೈ ಮಾಡಬೇಕು ಪ್ರತಿ ನಂಬರ್, ಆಮೇಲೆ ಅದ್ರ ಡಿಟರ್ಮಿನೆಂಟ್ ಮಾಡಬೇಕು. ಬಹಳಷ್ಟು ಜನ ಡಿಟರ್ಮಿನೆಂಟ್ ಮಾಡಿ ಆಮೇಲೆ ಅದ್ರ 2 ಲೆ ಮಲ್ಟಿಪ್ಲೈ ಮಾಡ್ತೀವಿ. ಔಟ್ಸೈಡ್ ಇನ್ ಹೋಗಬಾರ್ದು, ಯಾವಾಗಲೂ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಒಳಗೆ ಇನ್ಸೈಡ್ ಔಟ್ ಹೋಗ್ಬೇಕು. ಮೊದಲು ಇನ್ ಹೋಗ್ಬೇಕು, ಇನ್ a ಅದ, ಇನ್ ಪ್ರೊಸೆಸ್ ಏನದ a into 2 ಅದ, ಅಂದ್ರೆ a into 2 ಮಾಡಬೇಕು, ಇದು 2 ಲೆ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಹೊರಗೆ ಡಿಟರ್ಮಿನೆಂಟ್ ಅದ. ಸೊ ಡಿಟರ್ಮಿನೆಂಟ್ ಲೆ ಆಮೇಲೆ ಫೈಂಡ್ ಔಟ್ ಮಾಡಬೇಕು ಅದ್ರ ಡಿಟರ್ಮಿನೆಂಟ್. ಓಕೆ, ಸೊ ಏನದ ನೋಡ್ರಿ, ಅದ 1 2 3 4 ಅದ. ಸೊ 2a ಮಾಡಿದ್ರೆ 2 4 6 8 ಆಯ್ತು. ಸೊ ಇದರ ಡಿಟರ್ಮಿನೆಂಟ್ ಮಾಡಬೇಕು. ಇದರ ಡಿಟರ್ಮಿನೆಂಟ್ ಮಾಡಿದ್ರೆ ಎಷ್ಟಾಗ್ತದ್ರಿ 2 8s 16 4 6 24 16 minus 24 minus 8. ಸೊ ಅದರ ಡಿಟರ್ಮಿನೆಂಟ್ ಮಾಡಿದ್ರೆ -8 ಆಗ್ತೈತಿ. ಅವರ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಡ್ರಿ. ಫೋರ್ತ್ ಕ್ವೆಶ್ಚನ್ ಇಂದ ನೋಡ್ರಿ, ವ್ಯಾಲ್ಯೂ ಆಫ್ k ಅದಷ್ಟು ನೋಟ್ ಡೌನ್ ಮಾಡ್ಕೊಡ್ರಿ. ವ್ಯಾಲ್ಯೂ ಆಫ್ k ಫಾರ್ a k842k which is singular matrix. ಓಕೆ, ಸೊ ನೋಡ್ರಿ ಎಲ್ಲಾನು ಇಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ನಾನು ಸ್ಪೇಸ್ ಕಡಿಮೆ ಅದ ನನಗ, ಅದಕ್ಕೆ ಇದೇ ಜಾಗದಾಗ ಸಾಲ್ವ್ ಮಾಡ್ತಿರ್ತೀನಿ, ನೋಟ್ ಡೌನ್ ಮಾಡ್ಕೊರಿ ಆದಷ್ಟ. ಓಕೆ ರೈಟ್. ಸೊ ಈ ನನ್ ಆಫ್ ದೀಸ್ ಇಲ್ಲಿ ಹಾಕೋನು. ಎಸ್, ಸೊ ಇಲ್ಲಿ ನನಗ ಇಷ್ಟು ಸ್ಪೇಸ್ ಸಾಲ್ವ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಅರ್ಥ ಮಾಡ್ಕೊರಿ, ಇದನ್ನ ವ್ಯಾಲ್ಯೂ ಆಫ್ k ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಫಾರ್ ವಿಚ್ ಇಟ್ ಇಸ್ ಅ ಸಿಂಗುಲರ್ ಮ್ಯಾಟ್ರಿಕ್ಸ್. ಸಿಂಗುಲರ್ ಮ್ಯಾಟ್ರಿಕ್ಸ್ ಮೀನಿಂಗ್ ಏನು ಗೊತ್ತಿರಬೇಕು ನಿಮಗೆ. ಯಾವುದೇ ಮ್ಯಾಟ್ರಿಕ್ಸ್ ದ ಡಿಟರ್ಮಿನೆಂಟ್ 0 ಆತು ಅಂದ್ರೆ ಅದಕ್ಕೆ ನಾವು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಅಂದ್ರೆ ಇದನ್ನ ನಾವು 0 ಮಾಡ್ಕೋಬೇಕು. k into 2k ಡಿಟರ್ಮಿನೆಂಟ್ ಕಂಡುಹಿಡಿದು ಗೊತ್ತದಲ್ಲ ನಿಮಗೆ, -8 into 4 is equal to 0 ಆಗಬೇಕು. k into 2k is 2k square 8 4s 32 0 2k square is equal to ಇದು ಈ ಕಡೆ ಬಂತು 32 2 1s 2 16s k square equal to 16 ಅಂದ್ರೆ k ಎಷ್ಟಾಯ್ತು ಪ್ಲಸ್ ಆರ್ ಮೈನಸ್ 4. ಸೊ ಪ್ಲಸ್ ಆರ್ ಮೈನಸ್ 4 ಆಪ್ಷನ್ ಸಿ. ನೋಡ್ರಿ ನೀವು ಡೈರೆಕ್ಟ್ ಹೋಗ್ಲಿ 2k square equal to 16 ಅಂತ ಹೋಗೋರು k equal to 4 ಮಾಡಿ ಬಿಡ್ತೀರಿ. ಆಪ್ಷನ್ ದಾಗ 4 ಇರ್ತದೆ, -4 ಇರ್ತದೆ, ಪ್ಲಸ್ ಆರ್ ಮೈನಸ್ 4 ಇರ್ತದೆ. ಸೊ ನೀವು k equal to 4 ಹೊಡೆದ್ ಬಿಟ್ರೆ ರಾಂಗ್ ಆಗ್ತದ. ಸೊ ದಯವಿಟ್ಟು ಗಮನ ಇರಬೇಕು, ಪ್ಲಸ್ ಆರ್ ಮೈನಸ್ 4 ಇಸ್ ದ ಕರೆಕ್ಟ್ ಆನ್ಸರ್. ಈ ತರದ ಯಾವುದೇ ಪ್ರಶ್ನೆಗಳು ಬರ್ಬೋದು ನೋಡ್ರಿ. ಡಿಟರ್ಮಿನೆಂಟ್ ಒಳಗೆ ನಾನು ಬಿಡಿಸಿದ ಟೈಪ್ ಆಫ್ ಕ್ವೆಶ್ಚನ್ ಬರ್ತಾವ ನಿಮಗೆ 99%. ಓಕೆ, ಈ ತರದ ಪ್ರಶ್ನೆಗಳನ್ನು ಮಾಡ್ಕೋರಿ. ಒಟ್ಟು given that a is a square matrix of order 3 and determinant of a is -4 then adjoint of a is equal to ನೋಡ್ರಿ determinant of a -4 ಅದ, adjoint of a ಎಷ್ಟು ಆಗ್ತದ ಸ್ವಲ್ಪ ನೀವು ಗಮನ ಇಡಬೇಕು. adjoint of a ಏನಾಗ್ತದ ನೋಡ್ರಿ, ಯಾವಾಗಲೂ ಕೂಡ adjoint of a ಇತ್ತು ಅಂದ್ರೆ, ಓಕೆ, adjoint of a ಅಂದ್ರೆ ಅದರ ಆರ್ಡರ್ ಎಷ್ಟು ಇರ್ತದಲ್ರಿ ಅದ್ರ ಸ್ಕ್ವೇರ್ ನೋಡ್ರಿ. ಅಂದ್ರೆ det of a ಕೊಟ್ಟಿರ್ತಾರಲ್ಲ ಅದರ ಆರ್ಡರ್ a to the power n minus 1. ಓಕೆ, adjoint of a the det ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ನೆನಪಿಟ್ಕೋರಿ. adjoint of a is equal to determinant of a
to the power n minus 1. So determinant of adjoint of A. Okay, so ನಮಗೆ ಇಲ್ಲಿ ಅವರು a minus 4 ಆಲ್ರೆಡಿ ಕೊಟ್ಟಿದ್ದಾರೆ. minus 4 to the power ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ? A is a square matrix of order 3 ಅದ. So 3 minus 1. So minus 4 square is plus 16. So this is very important. 5 ಮತ್ತು 6ನೇ ಪ್ರಶ್ನೆ ಅದೇ ಕಾನ್ಸೆಪ್ಟ್ ಮೇಲೆ ಅದಾವ. If A is a square matrix of order 3, then determinant of adjoint A. Determinant of adjoint A ಅಂದ್ರೆ determinant of A to the power 3 minus 1, that is A square ಆಗ್ತದ. ಅದ ಒಂದ್ ವೇಳೆ ಆರ್ಡರ್ 4 ಇತ್ತ ತಿಳ್ಕೊರಿ, determinant of A cube ಆಗ್ತಿತ್ತು. ಅರ್ಥ ಆಯ್ತಾ ಇದು? ಇಲ್ಲಿ ಆರ್ಡರ್ ಎಷ್ಟು ಇರ್ತದ ಅಲ್ರಿ, ಅದಕ್ಕಿಂತ ಒಂದು ಕಡಿಮೆ ಮಾಡಬೇಕು ಪವರ್ ಒಳಗೆ. adjoint of A, determinant of adjoint of A is nothing but determinant of A to the power n minus 1. ಇದನ್ನ ನೀವು ಬರ್ಕೊಂಡಿದ್ರಿ ಅಂದ್ರೆ ನೋಡ್ರಿ ಈ ಫಾರ್ಮುಲಾ ಬರೀತನ, determinant of adjoint of A, this is equal to determinant of A to the power n minus 1. n is the order of the matrix. Okay, ಈ ತರದ 6 ಪ್ರಶ್ನೆಗಳನ್ನ ಈಸಿಯಾಗಿ ನೀವು ಮಾಡ್ಕೋಬಹುದು. ಇನ್ನೊಂದು 5 ರಿಂದ 6 ಪ್ರಶ್ನೆಗಳನ್ನ ಈ ಒಂದು ಚಾಪ್ಟರ್ ಮೇಲೆ ನೋಡ್ಬಿಟ್ರೆ ನಿಮ್ ಡಿಟರ್ಮಿನೆಂಟ್ಸ್ MCQ ಡನ್ ಅನ್ನಂಗ. ಸೊ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದು 6 ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ನೋಡ್ರಿ. ಈ 12 ಟೈಪ್ ಒಳಗೆ ನಿಮಗೆ ಗ್ಯಾರಂಟಿ ಕ್ವಶನ್ ಬರುತ್ತೆ. ಸೊ ದಯವಿಟ್ಟು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಭಾಳ ನಾನು ಒಂದು 30 ರಿಂದ 40 ಕ್ವಶನ್ಗಳನ್ನ ಅನಲೈಸ್ ಮಾಡಿ 12 ಕ್ವಶನ್ಗಳನ್ನ ಇಲ್ಲಿ ಬರ್ತಿದ್ದೀನಿ. ಸೊ ಅದಕ್ಕೆ ಲಕ್ಷ್ಯ ಕೊಡಿ. If A be a square matrix with det of A is equal to 8. Okay, so again ಇಲ್ಲೇ ಸಾಲ್ವ್ ಮಾಡ್ತೀನಿ ನೋಡ್ರಿ. ನಾನು det of A ಎಷ್ಟು ಕೊಟ್ಟಿದ್ದಾನ್ರಿ? 8 ಕೊಟ್ಟಿದ್ದಾನೆ. determinant of A, then A dash ಇದು ನಿಮಗೆ ಹಿಂದಿನ ಇಯರ್ ಕ್ವಶನ್ ಪೇಪರ್ ಒಳಗೆ ಬಿದ್ದದ್ರಿ ಇದು ಬಹಳ ಸಲ ನೋಡ್ರಿ. determinant of A ಕೊಟ್ಟಿದ್ರ ಅಂದ್ರೆ determinant of A dash ಯಾವಾಗಲೂ 8 ಸ್ಕ್ವೇರ್ ಆಗ್ತದೆ. ಅಂದ್ರೆ ಇದ್ರದ್ದು ಎರಡು ಡಿಟರ್ಮಿನೆಂಟ್ ಸೇಮ್ ಇರೋದ್ರಿಂದ 8 into 8 ಆಗ್ತದೆ, that is 8 square 64. ಒಂದು ವೇಳೆ ಡಿಟರ್ಮಿನೆಂಟ್ ಆಫ್ A 7 ಕೊಟ್ಟಿದ, A dash ಅಂತ ತಿಳ್ಕೊಳ್ಳಿ, 7 square 49. ಡಿಟರ್ಮಿನೆಂಟ್ ಆಫ್ A 4 ಕೊಟ್ಟಿದ ಅಂದ್ರೆ 4 square 16. ಸೊ ಇದರ ಆನ್ಸರ್ ಬಂದ್ಬಿಟ್ಟು B 64. ಓಕೆ, ಸೊ ನೋಟ್ ಡೌನ್ ಮಾಡ್ಕೋರಿ 7th ಕ್ವೆಶ್ಚನ್. ಓಕೆ, 8th ಕ್ವೆಶ್ಚನ್ ನೋಡ್ರಿ. adjoint of matrix A equal to 2 1 4 3. ಸೊ ಇದನ್ನ ನಾನು ಡ್ರಾಪ್ ಮಾಡ್ತೀನಿ ನೋಡ್ರಿ. 2 1 4 3 ಅದರದ್ದು ಮ್ಯಾಟ್ರಿಕ್ಸ್ adjoint ಏನಾಗ್ತದೆ? ಓಕೆ, ರೈಟ್. ಸೊ ನೋಡ್ರಿ 2 1 4 3 ನೋಡ್ರಿ adjoint of 2 cross 2 ಮ್ಯಾಟ್ರಿಕ್ಸ್ ಅದು ಹೇಳ್ತಾರೆ ನೋಡ್ರಿ. ಒಂದು ಮೆಥಡ್ ನೆನಪಿಟ್ಕೊಂಡ್ಬಿಟ್ರಿ ಸಮಾಧಾನಲೆ. ಇಲ್ಲೇ 2 1 4 3 ಕೊಟ್ಟಾರ. ನಮಗೆ ಎರಡು ಡಯಾಗೋನಲ್ ಇರ್ತಾವ, ಇದೊಂದು ಡಯಾಗೋನಲ್, ಇದೊಂದು ಡಯಾಗೋನಲ್, ಎರಡು ಡಯಾಗೋನಲ್, ಪ್ರಿನ್ಸಿಪಲ್ ಅದರ್ ಡಯಾಗೋನಲ್. ಸೊ ಪ್ರಿನ್ಸಿಪಲ್ ಡಯಾಗೋನಲ್ ಅದಾಗಿ ನಾವು ವ್ಯಾಲ್ಯೂಗಳ ಅದರ ಬದಲು ಮಾಡ್ಕೋಬೇಕು ನೋಡ್ರಿ. ಯಾವಾಗಲೂ ಮ್ಯಾಥಮೆಟಿಕ್ಸ್ ಒಳಗೆ ಒಂದು ನಂಬರಿಗೆ ಎರಡು ಥಿಂಗ್ ಇರ್ತಾವ, ಅದ್ರ ಹಿಂದೆ ಒಂದು ಸೈನ್ ಇರ್ತದ, ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ದಿಸ್ ಇಸ್ ವ್ಯಾಲ್ಯೂ, ದಿಸ್ ಇಸ್ ಸೈನ್. ಓಕೆ, ಸೊ ವ್ಯಾಲ್ಯೂಗಳನ್ನ ಒಂದು ಡಯಾಗೋನಲ್ದಾಗ ಉಲ್ಟಾ ಪಲ್ಟಾ ಮಾಡ್ಕೋಬೇಕು, ಇನ್ನೊಂದು ಡಯಾಗೋನಲ್ದಾಗ ಸೈನ್ಗಳನ್ನು ಉಲ್ಟಾ ಪಲ್ಟಾ ಮಾಡ್ಕೋಬೇಕು. ಅಂದ್ರೆ ಅದರ ಅರ್ಥ ಏನು? ಈ ಡಯಾಗೋನಲ್ದ ವ್ಯಾಲ್ಯೂ ಉಲ್ಟಾ ಪಲ್ಟಾ ಮಾಡ್ಕೋಬೇಕು. 2 3 ಇದ್ದದ್ದು 3 2 ಆಗಬೇಕು. ಈ 1 4 ಒಳಗೆ ಏನು ಬದಲಾವಣೆ ಮಾಡೋದಿಲ್ಲ ವ್ಯಾಲ್ಯೂ ಒಳಗ, ಬಟ್ ಸೈನ್ ಬದಲಾವಣೆ ಆಗಬೇಕು. ಎರಡು ಕಡೆ ಪ್ಲಸ್ ಐತಿ, ಎರಡು ಕಡೆ ಮೈನಸ್ ಆಗಬೇಕು. ಸೊ 3 -1 -4 2 ಆಪ್ಷನ್ ಡಿ. ಅರ್ಥ ಆಯ್ತಾ? ಬಹಳ ಈಸಿಯಾಗಿ CET ಒಳಗೂ ಬರ್ತಾ ಇದೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ 1 ಮಾರ್ಕಿಂಗ್ adjoint of A ಕೇಳ್ತಾರೆ. adjoint of A ಹೆಂಗ್ ಮಾಡಬೇಕು? ಓನ್ಲಿ ಫಾರ್ 2 cross 2 ಮ್ಯಾಟ್ರಿಕ್ಸ್ ಆಯ್ತಾ? ಏನ್ ಮಾಡ್ಕೋಬೇಕು? ಎರಡು ಡಯಾಗೋನಲ್ ಇರ್ತಾವು. ಫಸ್ಟ್ ಡಯಾಗೋನಲ್ that is our principal diagonal, another diagonal is second diagonal, other diagonal ಅಂತ ಅನ್ಕೋರಿ, ಸೆಕೆಂಡ್ ಡಯಾಗೋನಲ್ ಅನ್ಕೋರಿ. ಫಸ್ಟ್ ಡಯಾಗೋನಲ್ ದ ವ್ಯಾಲ್ಯೂಗಳು ಉಲ್ಟಾ ಪಲ್ಟಾ ಆಗಬೇಕು. 2 3 ಐತ್ಲಾ 3 2 ಆಗಬೇಕು ಇದು. ಸೆಕೆಂಡ್ ಡಯಾಗೋನಲ್ ಒಳಗ ವ್ಯಾಲ್ಯೂ ಏನು ಟಚ್ ಮಾಡಂಗಿಲ್ಲ, ಸೈನ್ ಚೇಂಜ್ ಆಗಬೇಕು. ಸೈನ್ ಚೇಂಜ್ ಆಗಬೇಕು. ಎರಡು ಇರ್ತಾವ, ಒಂದು ವ್ಯಾಲ್ಯೂ ಒಂದು ಸೈನ್. ಫಸ್ಟ್ ದ್ರೊಳಗ ವ್ಯಾಲ್ಯೂ ಉಲ್ಟಾ ಮಾಡ್ಕೋರಿ, ಸೆಕೆಂಡ್ ದ್ರೊಳಗ ಸೈನ್ ಉಲ್ಟಾ ಮಾಡ್ಕೋರಿ. ವ್ಯಾಲ್ಯೂ ಉಲ್ಟಾ ಮಾಡ್ಕೊಂಡ್ರೆ ಸೈನಿಗೆ ಅಫೆಕ್ಟ್ ಮಾಡಬಾರ್ದು, ಸೈನ್ ಉಲ್ಟಾ ಮಾಡ್ಕೊಳ್ಳೋದ್ನಾಗ ವ್ಯಾಲ್ಯೂ ಟಚ್ ಮಾಡಬಾರ್ದು. ಇಷ್ಟು ನೀವು ಲಕ್ಷ ಕೊಟ್ರೆ ಅಂದ್ರೆ ಡೆಫಿನೆಟ್ಲಿ ಈ ತರದ ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡಬಹುದು. 8th ಕ್ವೆಶ್ಚನ್. ಓಕೆ, ಫೈನ್. ಸೊ ಐ ವಿಲ್ ಗೋ ಫಾರ್ ದ 9th ಕ್ವೆಶ್ಚನ್. A is invertible matrix of order 2, then determinant of A inverse is, ನೋಡ್ರಿ, determinant of A inverse is nothing but 1 by determinant of A. ಈ ಫಾರ್ಮುಲಾ ನೆನಪಿಟ್ಕೋರಿ. determinant of A inverse is nothing but 1 by determinant of A. ಓಕೆ, ಇದನ್ನ ನಿಮಗೆ ನಾಳೆ ಪ್ರಶ್ನೆಗಳನ್ನ ಕೇಳ್ತಾರೆ. determinant of A inverse is, determinant of A ಕೊಡ್ತಾನೆ. determinant of A is 16. what is the determinant of A inverse?
1/16. ಸೊ ಅದು ನೀವು ನೆನ್ಪಿಟ್ಕೋಬೇಕು. ಸೊ ದ ಆಪ್ಷನ್ ಇಸ್ 1/determinant of A. ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ 2 3 4 6 ಇದೊಂದು ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಬಹಳಷ್ಟು ಜನ ತಪ್ಪಿರಿ ಇದನ್ನ. 2 3 4 6 ಅದ, 2 3 4 6 ಅದ ರೀ, 2 3 4 6 ನಾನು ಸದ್ಯದ ಮಟ್ಟಿಗೆ ನಡ್ಕಿಸ್ತಾನೆ, ಯಾಕಂದ್ರೆ ನನಗೆ ಬಹಳ ಪ್ರಾಬ್ಲಮ್ ಮಾಡ್ಲಿಕ್ಕತ್ತದ. ಬಟ್ ಆಕ್ಚುಲಿ ಅದ ಆನ್ಸರ್ ಐತಿ. ಸೊ ಇದರ ಆನ್ಸರ್ ನೋಡ್ರಿ, ಇಲ್ಲೇ ಬರೀತು ನಾನು ಡಿ. ಸೊ 3 2 -1 -4. ಓಕೆ, ಸೊ ನೋಡ್ರಿ ಈಗ ನೋಡ್ರಿ ಪ್ರಶ್ನೆ ಸಂಖ್ಯೆ 10ನೇದು ನೋಡ್ರಿ, 2 3 4 6 ನೀವು ಇದನ್ನ ಮಾಡಿದ್ರೆ ಅಂದ್ರೆ ಫಸ್ಟ್ ಇದ್ರೋಗ ಯಾವ್ದ್ರ ಗುದ್ದಾಡಿ ಬಿಡ್ತೀರಿ ನೀವು. ಬಟ್ ಯಾವಾಗ ನೆನಪಿಟ್ಕೋರಿ, ಇನ್ವರ್ಸ್ ಎಕ್ಸಿಸ್ಟ್ ಓನ್ಲಿ ದ ಡಿಟರ್ಮಿನೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ತಿಳಿತಾ? ನಾವು ಮಾಡ್ತೀವಿ, ನೀವು ಯಾವುದು ಮ್ಯಾಟ್ರಿಕ್ಸ್ ಮೆಥಡ್ ಮಾಡುವಾಗ ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಮಾಡ್ತೀವಿ, ಡಸ್ ನಾಟ್ ಈಕ್ವಲ್ ಟು 0 ಅಂದ್ಮೇಲೆ ಮುಂದೆ ಮೈನರ್ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಕ್ ಹೋಗ್ತೀವಿ, ಅಡ್ಜಾಯಿಂಟ್ ಆಫ್ ಎ. ಸೊ ಇಲ್ಲಿ ನೋಡ್ರಿ 2 6 12 3 4 12 12 - 12 0 ಆತ ಅಂದ್ರೆ ಡಿಟರ್ಮಿನೆಂಟ್ ಬರುವುದಿಲ್ಲ. So it does not exist. Inverse of the matrix does not exist. Determinant 0 ಬಂತು ಅಂದ್ರೆ when the determinant is not equal to 0 ಅವಾಗ ಮಾತ್ರ ಇನ್ವರ್ಸ್ ಇರ್ತದ. If determinant of A is equal to 0 inverse does not exist. Okay, so does not exist ಯಾಕಂದ್ರೆ determinant of A 0 ಆಗ್ತದೆ. ಸೊ ಇನ್ನೊಂದು ನೋಡ್ರಿ, ಕೊನೆಯ ಪ್ರಶ್ನೆ 11ನೇ ಪ್ರಶ್ನೆ. ಎಲ್ಲಾ ಟೈಪ್ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ನಾನು, ಇದನ್ನ ಬಿಟ್ಟು ಬೇರೆ ಪ್ರಶ್ನೆ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸ್ವಲ್ಪ ಇವ್ನು ಪರ್ಫೆಕ್ಟ್ ಮಾಡ್ಕೋರಿ. a square minus 4a plus I equal to 0 ನಮಗೆ ಇನ್ವರ್ಸ್ ಕಂಡುಹಿಡಿಬೇಕು. ಇದು ಲಾಸ್ಟ್ ಇಯರ್ 4 ಮಾರ್ಕಿಗೆ ಬರ್ತಿತ್ತು, ಕೊರೋನಾ ಬ್ಯಾಚಿಗೆ ಈ ಸಲ ತೆಗೆದಿದ್ದಾರೆ. ಸೊ ನೋಡಿ ಇದೇನ್ ಮಾಡ್ಕೋತೀವಿ, a square is equal to ಈ ಕಡೆ ಕಳಿಸಿದೀವಿ ಅಂದ್ರೆ 4a minus I ಆಯ್ತು. ನನಗೆ ಬೇಕಾಗಿರೋದು a ಇನ್ವರ್ಸ್. ಸೊ ನಾನು ಏನ್ ಮಾಡ್ತೀನಿ, ಪ್ರತಿಯೊಂದಕ್ಕೂ a ಇನ್ವರ್ಸ್ ಲೇ ಮಲ್ಟಿಪ್ಲೈ ಮಾಡ್ತೀನಿ. a square ನ a ಅಂತ ಬರ್ಕೋತಾನ. ಸೊ 4a ಇನ್ವರ್ಸ್ ಮಾಡ್ಕೊಳ್ಳೋನು, ಇಲ್ಲೇ a ಇನ್ವರ್ಸ್ ಇಂಟು I ಮಾಡ್ಕೊಳ್ಳೋನು. ಓಕೆ, ಸೊ a ಇನ್ವರ್ಸ್ a ಆಯ್ತು. ನೋಡ್ರಿ a ಇನ್ವರ್ಸ್ ಇಂಟು a ಅಂದ್ರೆ I ಅಂದಂಗ. ಓಕೆ, 3 into 1/3 ಅಂದ್ರೆ ಏನು, 3 3 ಕ್ಯಾನ್ಸಲ್ ಆಗಿ 1 ಅಲ್ಲ, ಹಂಗ a ಇನ್ವರ್ಸ್ ಇಂಟು a ಅಂದ್ರೆ 1 ಅಂದ. 1 ಅಂದ್ರೆ ಮ್ಯಾಟ್ರಿಕ್ಸ್ ಒಳಗೆ I. ಸೊ I into a ಆತು, a into a ಇನ್ವರ್ಸ್ ಅಂದ್ರೆ 1. ಸೊ 4I ಆತು, ಇಲ್ಲೇ a ಇನ್ವರ್ಸ್ ಇಂಟು I. ಎಲ್ಲಾ ಕಡೆ I ಅದ ರೀ, ತೆಗೆದು ಬಿಡ್ರಿ ಅದನ್ನ. ಓಕೆ, ಸೊ ಅಂದ್ರೆ ಅಷ್ಟ ಉಳಿತದ. I into a ಅಂದ್ರೆ a, 4 into I ಅಂದ್ರೆ 4, a ಇನ್ವರ್ಸ್. ನನಗೆ a ಇನ್ವರ್ಸ್ ಬೇಕು, ಈ ಕಡೆ ಕಳಿಸ್ತೀನಿ. ಸೊ a ಇನ್ವರ್ಸ್ ಆ ಕಡೆ ಕಳಿಸಿದ್ವಿ ಅಂತ ಅವ್ರಿಗೆ, a ಈ ಕಡೆ ಬಂತಾರೆ 4 minus a ಆಯ್ತು. ಸೊ 4 minus a ಆಪ್ಷನ್ ಒಳಗೆ ಇತ್ತಂದ್ರೆ ಅದೇ ಆನ್ಸರ್. ಓಕೆ, 4 minus a ಕೊಟ್ಟಿಲ್ಲ ಅವರು, 4i minus a ಕೊಟ್ಟಾರ. 4 ಅಂದ್ರು ಒಂದ, 4i ಅಂದ್ರು ಒಂದ, 4 ಅಂದ್ರು ಒಂದ, 4 ಒಂದ್ಲೆ ಅಂದ್ರು ಒಂದ, 4 ಒಂದ್ಲೇನು 4 ಇಲ್ಲ, 4i ಅಂದ್ರು ಒಂದ, 4 ಅಂದ್ರು ಒಂದ, ಬಿಕಾಸ್ I is equal to 1. ಸೊ 4 minus a ಅಥವಾ 4i minus a is the correct answer, D. ಇದೊಂದು ನೀವು ಆಲ್ರೆಡಿ ಸಾಲ್ವ್ ಮಾಡಿರ್ತೀರಿ. ಏರಿಯಾ ಆಫ್ ಟ್ರಯಾಂಗಲ್ ಇಸ್ 35 ಸ್ಕ್ವೇರ್ ಯೂನಿಟ್ಸ್ ವಿತ್ ವರ್ಟೈಸಸ್ 2, -6, 5, 4 and k, 4 then k is. ಸೊ ಇದನ್ನ ನೀವು ಮಾಡ್ಕೊಂಡ್ಬಿಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಕೋರಿ. ಏರಿಯಾ ಆಫ್ ಟ್ರಯಾಂಗಲ್ ಮಾಡಕ್ಕೆ ಬರ್ತದಲ್ಲ ನಿಮ್ಗೆ, ಹಾಫ್ ಆಫ್ 2 ಮಾರ್ಕಿಗೆ ಅದಲ್ಲ. ಸೊ ಅದೇ ತರ ನೀವು ಮಾಡ್ಕೊರಿ. ಓಕೆ, ಅಂಡ್ ಮೋರ್ ಓವರ್ ಈ 12ನೇ ಪ್ರಶ್ನೆ ಬರೋ ಚಾನ್ಸಸ್ ಬಹಳ ಕಡಿಮೆ ಅದ, ಯಾಕಂದ್ರೆ ಅದು 2 ಮಾರ್ಕ್ಸ್ ಒಳಗೆ ಆಲ್ರೆಡಿ ಬರ್ತದ. 2 ಮಾರ್ಕ್ಸ್ ಓವರ್ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಕ್ವಶನ್ ಕೇಳ್ತಾರೆ, ಮ್ಯಾಕ್ಸಿಮಮ್ ಚಾನ್ಸಸ್ ಅದ. ಸೊ ಇಲ್ಲಿ 2 ಮಾರ್ಕ್ ಒಳಗೆ ಆ ಕ್ವಶನ್ ಬಂದ್ರೆ 1 ಮಾರ್ಕ್ ಒಳಗೆ ಬರೋದಿಲ್ಲ, ಬಿಕಾಸ್ ಒಂದು ಕಾನ್ಸೆಪ್ಟ್ ಮೇಲೆ ಒಂದ ಕ್ವಶನ್ ಅಂತ ಇರ್ತದೆ. ಸೊ ಆ ಕಾರಣಕ್ಕಾಗಿ 99% ಚಾನ್ಸಸ್ ಇದು ಬರೋದಿಲ್ಲ. ಆದ್ರೂ ಇಟ್ಟಿದ್ದೀನಿ, ಅಲ್ಲಿ ಏನಾದ್ರು 2 ಮಾರ್ಕ್ ಒಳಗೆ ಏರಿಯಾ ಆಫ್ ಟ್ರಯಾಂಗಲ್ ಬದಲಿ ಇಕ್ವೇಶನ್ ಆಫ್ ಲೈನ್ ಕೇಳಿದ ಅಂದ್ರೆ ಅವಾಗ ಈ ಪ್ರಶ್ನೆ ಬರೋ ಚಾನ್ಸ್ ಅದ. ಅದಕ್ಕೆ ಇದನ್ನ ಮಾಡ್ಕೋರಿ. 2 ಮಾರ್ಕ್ ನೀವು ಆಲ್ರೆಡಿ ಮಾಡಿರ್ತೀರಿ, ನಂದು 2 ಮಾರ್ಕ್ ವಿಡಿಯೋ ಅದ, ಬೇಕಾದ್ರೆ ಅದನ್ನ ನೋಡ್ರಿ. 2 - 6, 3, 5, 4, k, 4 then k is ಫೈನಲ್ ವ್ಯಾಲ್ಯೂ ಎಷ್ಟು ಬರ್ತದೆ ಅದನ್ನ ಹಾಕೊಂಡ್ಬಿಡ್ರಿ. ಸೊ ಇದೇನಾಯ್ತು, ಕಂಪ್ಲೀಟ್ ಡಿಟರ್ಮಿನೆಂಟ್ಸ್ ಆಯ್ತು. ಸೊ ಇದೇ ತರದ ಪ್ರಶ್ನೆ ಬರುತ್ತೆ, ಬೇರೆ ಯಾವ ಬರೋದಿಲ್ಲ. ಇನ್ನು ಉಳಿದ ವಿಡಿಯೋಗಳನ್ನು ಕೂಡ ನಾವು ನೋಡೋಣ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.